ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಇಂಡಿಗೋ ಏರ್ಲೈನ್ಸ್ ತಾಂತ್ರಿಕ ಸಮಸ್ಯೆ ಉಂಟಾಗಿ ಇವತ್ತು 5ನೇ ದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ರು. ಏನೆಲ್ಲ ಪರದಾಟ ಅನುಭವಿಸಿದ್ರು, ಏನೆಲ್ಲ ಸಮಸ್ಯೆಗಳು ಆಯ್ತು ಅನ್ನೋದು ಈ ಸ್ಟೋರಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜು ಮತ್ತೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು 11 ವಿಮಾನಗಳ ಹಾರಾಟ ಇವತ್ತು ಪ್ರಾರಂಭ ಆಯಿತು. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನ ಮಾಡಲಿಕ್ಕೆ ಮುಗಿಬಿದ್ರು. ಈ ತದನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾನೆ ಬರ್ತು. ಅಂದ್ರೆ ಕಳೆದ 4-5 ದಿನಗಳಿಂದಲೂ ಸಹ ಸಾಕಷ್ಟು ಮೆಸೇಜ್ ಹೋದಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಹ ಹೊಸದಾಗಿ ಬುಕ್ ಮಾಡಿಕೊಂಡು ಬೇರೆ ಕಡೆ ಪ್ರಯಾಣ ಬೆಳೆಸಲು ಈಗಾಗಲೇ ಬೇರೆ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ರು. ಹಾಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆಗೆ ಬರೋದಕ್ಕೆ ಪ್ರಯಾಣಿಕರು ಸಹ ಕಡಿಮೆ ಆದ್ರು. ನಂತರ ಇಲ್ಲಿ ಇದೇ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಬೇರೆ ಏರ್ಲೈನ್ಸ್ ಗಳು ಕೂಡ ಪ್ರಯಾಣಿಕರಿಗೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿ ಶಾಕ್ ಸಹ ನೀಡ್ತು. ಅಂದ್ರೆ 10-15 ಸಾವಿರ ಇದ್ದಂತ ಟಿಕೆಟ್ ದರ ಇವತ್ತು 45ರಿಂದ ಒಂದೇ ಸಲ 80,000ದವರೆಗೂ ರೀಚ್ ಆಯ್ತು. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಕುಟುಂಬದ ಸದಸ್ಯರ ಜೊತೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಅವರೆಲ್ಲರಿಗೂ ಕೂಡ ಹಣದ ಬರೆ ಬಿತ್ತು. ಹಾಗಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಏರ್ಪೋರ್ಟ್ ನಲ್ಲಿ ಪರ್ಯಾಯ ಮಾರ್ಗ ಇಲ್ಲದೆ ಅದೇ ಇಂಡಿಗೋ ಏರ್ಲೈನ್ಸ್ ನ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಸಹ ಬಂತು. ಹಾಗಾಗಿ ವಿಮಾನ ಹಾರಾಟಗಳು ಕೂಡ ಕಾಲಕ್ರಮೇಣ ಸರಿ ಹೋದಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಏರ್ಪೋರ್ಟ್ ನಲ್ಲಿ ಕಡಿಮೆ ಆಯಿತು. ಅಂದ್ರೆ ಒಳಭಾಗದಲ್ಲೂ ಸಹ ಇವತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಬಾರದಂತ ಹಿನ್ನೆಲೆಯಲ್ಲಿ ಬೆಳಗ್ಗೆನೇ ಸಹ ಕುರ್ಚಿಯ ವ್ಯವಸ್ಥೆಗಳನ್ನು ಸಹ ಮಾಡಲಿತ್ತು. ಒಳ ಮತ್ತೆ ಹೊರಭಾಗದಲ್ಲೂ ಇವತ್ತು ಹೆಚ್ಚುವರಿ ಕುರ್ಚಿ ವ್ಯವಸ್ಥೆಗಳನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಗೂ ಸಹ ಮಾಡಿತ್ತು. ನಂತರ ಬರ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಫುಡ್ ವ್ಯವಸ್ಥೆ ಸಾಕಷ್ಟು ತೊಂದರೆ ಆಗಿತ್ತು. ಅಂದ್ರೆ ಇಲ್ಲಿ ಹೊರಭಾಗದಲ್ಲಿ ಇರತಕ್ಕಂತ ಅಂಗಡಿಗಳಲ್ಲಿ, ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿ ಹಣ ಕೊಟ್ಟು ತಿಂಡಿಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ಏರ್ಲೈನ್ಸ್ ಅವರೇ ಇವತ್ತು ನೀರು ಮತ್ತೆ ಕಾಫಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ರು. ಹಾಗಾಗಿ ಬೋರ್ಡಿಂಗ್ ಇದ್ದಂತ ಎಲ್ಲಾ ಪ್ರಯಾಣಿಕರು ಕೂಡ ಏರ್ಲೈನ್ಸ್ ನೀಡಿದಂತ ಅನ್ನವನ್ನು ಸೇವನೆ ಮಾಡಿ ಇವತ್ತು ನಿಟ್ಟುಸಿರು ಬಿಟ್ಟಿದ್ರು. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಳಿಗ್ಗೆ ಚೊಚ್ಚಲ ಹೆರಿಗೆ ಅಂದ್ರೆ ಮಗಳ ಹೆರಿಗೆಗೆ ಅಮೆರಿಕಕ್ಕೆ ಹೋಗ್ಬೇಕಾಗಿತ್ತು. ಹಾಗಾಗಿ ಇವತ್ತು ದೆಹಲಿಗೆ ಹೋಗಿ ಆತನ ವೀಸಾವನ್ನ ಫೈನಲ್ ಮಾಡ್ಕೊಬೇಕಾಗಿತ್ತು. ಆದ್ರೆ ತಂದೆಗೆ ವಿಮಾನ ಸರಿಯಾದ ಸಮಯಕ್ಕೆ ಸಿಗದೆ ಇವತ್ತು ಹೋಗಲಿಕ್ಕೆ ಆಗದೆ, ಮಗಳ ಚೊಚ್ಚಲ ಹೆರಿಗೆಗೂ ಸಹ ಅಮೆರಿಕಕ್ಕೆ ಹೋಗಕ್ಕೆ ಆಗದೆ ತಂದೆ ಸಾಕಷ್ಟು ಅಳಲನ್ನು ಸಹ ತೋರ್ಕೊಂಡ್ರು. ನಂತರ ಶಿವಮೊಗ್ಗದಿಂದ 5-6 ಜನ ಅಂದ್ರೆ 5 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದು ದೆಹಲಿಯಿಂದ. ಇಲ್ಲಿಂದ ಕನೆಕ್ಟಿವಿಟಿ ಫ್ಲೈಟ್ ಸಿಗದೆ ಟ್ಯಾಕ್ಸಿ ಮೂಲಕ ಶಿವಮೊಗ್ಗಕ್ಕೆ ತೆರಳಿದ್ರು. ಅಂದ್ರೆ ಅವರ ಲಗೇಜ್ ಎಲ್ಲವೂ ಕೂಡ ಏರ್ಪೋರ್ಟ್ ನ ಒಳಭಾಗದಲ್ಲಿ ಸಿಗಾಕೊಂಡಿತ್ತು. ಶಿವಮೊಗ್ಗ ಏರ್ಪೋರ್ಟ್ ಅವ್ರನ್ನ ಸಂಪರ್ಕ ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರು. ಬೆಂಗಳೂರಿನ ಏರ್ಪೋರ್ಟ್ ಗೆ ಬಂದ್ರೆ ಅವರು ಇನ್ನೂ ಇಲ್ಲಿಗೆ ಬಂದಿಲ್ಲ, ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿ 5-6 ದಿನದಿಂದ ಅಲಿಸಿದ್ರು. ಹಾಗಾಗಿ ಲಗೇಜ್ಗಾಗಿ ಪ್ರಯಾಣಿಕರು ಸಾಕಷ್ಟು ಅಲೆದಾಟ ಆಗಿತ್ತು. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನು ಸಹ ಹೊರ ಹಾಕಿದ್ರು. ಲಗೇಜ್ ಸಿಕ್ಕಿಲ್ಲ ನಮಗೆ. 5 ದಿನದಿಂದ ಬರ್ತಾ ಇರೋದು ಹೋಗ್ತಾ ಇರೋದು ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟಿಗೆ. ಶಿವಮೊಗ್ಗದಲ್ಲಿ ಕೇಳಿದ್ದಕ್ಕೆ ಬೆಂಗಳೂರಲ್ಲಿ ಲಗೇಜ್ ಅಂತ ಹೇಳಿದ್ದಕ್ಕೆ ಬೆಂಗಳೂರಿಗೆ ಬಂದಿದೀವಿ. ಇಲ್ಲಿ ಬಂದ ಮೇಲೆ ಕೇಳಿದ್ರೆ 1 ಗಂಟೆ 2 ಗಂಟೆ ನಿತ್ತಿ ಕೇಳಿದ್ಮೇಲೆ ಈಗ ಇದು ಲಗೇಜ್ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿ ಪ್ರಯಾಣ ಬೆಳೆಸಿದ್ರು ಸರ್? ಡೆಲ್ಲಿಯಿಂದ ಬೆಂಗಳೂರಿಂದ ಶಿವಮೊಗ್ಗ ಕನೆಕ್ಟಿಂಗ್ ಫ್ಲೈಟ್ ಇತ್ತು ನಮ್ದು, ಅದು ಕ್ಯಾನ್ಸಲ್ ಆಯ್ತು. ಅದ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅವರು ಡೆಲ್ಲಿಯಿಂದ ನಾಸಿಕಿಂದ ಬೆಂಗಳೂರಿಗೆ ಮಾಡ್ಕೊಟ್ರು. ಆಮೇಲೆ ಬೆಂಗಳೂರಿಂದ ನಾವು ಕ್ಯಾಬ್ ಮಾಡ್ಕೊಂಡು ಶಿವಮೊಗ್ಗ ಹೋದ್ವಿ. ಅಲ್ಲಿ ಲಗೇಜ್ ಇಂದ ಇಲ್ಲಿ ಇದೆಲ್ಲ ಮಾಡ್ಸೋಗಿದ್ವಿ, ಏನೋ ಕಂಪ್ಲೇಂಟ್ ಎಲ್ಲ ಕೊಟ್ಟೋಗಿದ್ವಿ, ಲಗೇಜ್ ಒಂದಿಲ್ಲ ಈ ತರ ಅಂತೇಳಿ. ಅವ್ರ ಏನ್ ಹೇಳಿದ್ರು, ನೀವು ಕೊರಿಯರ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಫ್ಲೈಟ್ ನಾವು ಕಳಿಸ್ತೀವಿ ಶಿವಮೊಗ್ಗಕ್ಕೆ ನಿಮಗೆ ಅಂತ ಹೇಳಿದ್ದಕ್ಕೆ ಹೋಗಿರೋದು ನಾವು. ಈಗ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಇಲ್ಲ, ನಮಗೆ ಲಗೇಜ್ ಇಂದು ಏನು ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಮತ್ತೆ 2ನೇ ದಿನ ಹೋದ್ವಿ. ಆಮೇಲೆ ಲಗೇಜ್ ಇಂದ ಬಂದಿದೆ, ಅವ್ರು ಕಳಿಸ್ತಾರೆ, ನಾನು ತರಿಸಿ ನಿಮಗೆ ಫೋನ್ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ರು. ಅವ್ರು ಏನೋ ಫೋನ್ ಮಾಡಿಲ್ಲ, ಅವ್ರು ಏನೋ ಪಿಕಪ್ ಮಾಡಿಲ್ಲ, ನಮ್ದು ಕಾಲು ಪಿಕ್ ಮಾಡಿಲ್ಲ ಅವರು. ಅಲ್ಲಿ ಹೋಗಿ ಕೇಳಿದ್ರೆ ಬರುತ್ತೆ ಈಗ ಫ್ಲೈಟ್ ಮಿಸ್ ಆಗಿದೆ ಅಂತ ಹೇಳಿದ್ರು ಇವರು. ಆಮೇಲೆ ಇಲ್ಲಿ ಬೆಂಗಳೂರಿಂದ ಕಾಲ್ ಮಾಡಿ, ಬಂದಿದೆ ನಿಮ್ ಲಗೇಜ್, ಬಂದಿಬೇಕಾದ್ರೆ ಪಿಕ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ ಶಿವಮೊಗ್ಗ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಇಲ್ಲಿ ನೋಡಿದ್ರೆ ಈಗ ಬಂದ್ ಕೇಳಿದ್ರೆ ನೀವೀಗ ಡೆಲ್ಲಿಯಿಂದಾನೇ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಲಗೇಜ್. ಈಗ ನಾವ್ ಎಲ್ಲಿಗೆ ಹೋಗ್ಬೇಕು? ಈಗ ಡೆಲ್ಲಿಗೆ ಹೋಗ್ಬೇಕಾ ಇವ್ರ ಜೊತೆ ಇವ್ರಿಗೆ ಕರ್ಕೊಂಡು? ಈಗ ಒಳಗ್ ಬಿಡ್ರಿ, ನಾವ್ ನೋಡ್ತೀವಿ ಲಗೇಜ್ ನಮ್ದಿದೆ, ನಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇದು ಏನ್ ದೇವಸ್ಥಾನದ ಜಾಗ್ಲಾ ನಾವ್ ಪದೇ ಬಿಡಕ್ಕೆ ಒಳಗೆ ಅಂತ ಹೇಳ್ತಾರೆ. ಈಗ ಮೂಲತಃ ಇಲ್ಲಿ ಇರೋದು? ನಾವಿರೋ ಶಿವಮೊಗ್ಗ ಸರ್. ಶಿವಮೊಗ್ಗದಿಂದ ಇಲ್ಲಿ ಬಂದಿರೋ ಸರ್. ಇಲ್ಲಿ ಏನೋ ರೆಸ್ಪಾನ್ಸ್ ಸಿಗ್ತಲ್ಲ? ರೆಸ್ಪಾನ್ಸೇ ಸಿಕ್ತಿಲ್ಲ ಸರ್. ಹೊಟ್ಟೆ ಹಸಿತಿದೆ, ಊಟ ಇಲ್ಲ, ತಿಂಡಿ ಇಲ್ಲ. ಈಗ ನೋಡಿದ್ರೆ ಇಲ್ಲಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ, ತಡೀರಿ ನೋಡಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ,
ಶಿವಮೊಗ್ಗ ಹೋಗ್ರಿ ಅಂತ ಹೇಳ್ತಾರೆ. ಊಟ ಎಲ್ಲ ದುಬಾರಿ ಇಲ್ಲಿ. ದುಬಾರಿ ಅಯ್ಯೋ, ಕಾಫಿ ಕುಡಿದ್ವಿ ಸರ್ 250 ರೂಪಾಯಿ ಕಾಫಿ ಸರ್. ಅಷ್ಟೆಲ್ಲ ಕುಡಿಯಾಗ ಸರ್ ನಮಗೆ. ಹೊರಗೆ ಹೋದ್ರೆ 50 ರೂಪಾಯಿ ಕಾಫಿ ಬರುತ್ತೆ ಸರ್. ಈಗ ಪ್ರಯಾಣಿಕರು ಒಂದ್ ಕಡೆ ಪರದಾಡ್ತಾವ್ರೆ, ನೀವು ಲಗೇಜ್ ಗಳ ಒಂದ್ ಕಡೆ ಪರದಾಡ್ತಿದ್ದೀರಾ. ಸರ್ ಈಗ ಏನಂತ ಹೇಳಿದ್ರೆ ಅವರು ಪಾಪ ಬೇರೆ ಕಡೆ ಹೋಗೋದಿರತ್ತೆ. ಈಗ ನಮ್ ಮುಂದೆನೆ ಎಂಗೇಜ್ಮೆಂಟ್ ಇದೆ ಅಂತೆ ಮೇಡಮ್ ಇಂದು. ಎಂಗೇಜ್ಮೆಂಟ್ ಗೆ ಅವರು ಅಳ್ಕೊಂಡ್ ಹೋಗ್ಯಾರ. ಈಗ ಫ್ಲೈಟ್ ಮಿಸ್ ಆಗಿತ್ತು ಅಂತ ಹೇಳಿ ಯಾವ್ದೋ ಕನೆಕ್ಟಿಂಗ್ ಮಾಡ್ಕೊಂಡು ಹೋಗ್ಯಾರೆ. ಆ ತರ ಪರಿಸ್ಥಿತಿ ಬಂದ್ರೆ ಏನು ಮಾಡಕ್ ಆಗಲ್ಲ ಸರ್. ಬ್ಯಾಗ್ ಇದೆ ಅಂತಾರೆ ಒಳಗಡೆ, ನಮ್ಗೆ ಒಳಗ್ ಬಿಟ್ರೆ ನಮ್ ಲಗೇಜ್ ನಾವ್ ತಗೊಂತೀವಿ. ಅದನ್ನ ಬಿಟ್ಬಿಟ್ಟು ಇವ್ರು ನಿಮ್ ಲಗೇಜೇ ಬಂದಿಲ್ಲ, ನಿಮ್ ಲಗೇಜೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ರೆ ನಮ್ಗೆ ಕಾಲ್ ಮಾಡಿದ್ದಾರೆ. ನಿಮ್ ಏರ್ಪೋರ್ಟ್ ಗೆ ಲಗೇಜ್ ಬಂದಿದೆ, ಶಿವಮೊಗ್ಗ ಏರ್ಪೋರ್ಟ್ ಗೆ ಕಳಿಸ್ತೀವಿ ಅಂತ. 3 ದಿನದಿಂದ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸತಾಯಿಸ್ತಾ ಇದ್ರು, ಇವತ್ತು ನಾಳೆ ಅಂತೀವಿ. ಅದಕ್ಕೆ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬಂದು ಕಲೆಕ್ಟ್ ಮಾಡೋಣ ಅಂದ್ರೆ ಇವತ್ತಿಲ್ ಬಂದ್ರೆ ಲಗೇಜೇ ಇಲ್ಲ ಅಂತೀವಿ. ಏರ್ಪೋರ್ಟ್ ಮ್ಯಾನೇಜರಿಗೆ ಮಾತಾಡಿ, CIF ಕರೆದಿ ಏರ್ಪೋರ್ಟ್ ಮ್ಯಾನೇಜರಿಗೆ ಕರ್ಸಿ ಮಾತಾಡ್ತೀವಿ ಅಂದ್ರೆ ಅವ್ರಿಲ್ಲ, ಇಂಡಿಗೋದಿಗೆ ಮಾತಾಡಿ ಅಂತ. ಇಂಡಿಗೋಗಿ ಮಾತಾಡಿದ್ರೆ CISF ಅವ್ರಿಗೆ ಮಾತಾಡಿ ಅಂತ. ಈಗ ಯಾರಿಗ ಹೋಗಿ ಮಾತಾಡ್ಬೇಕು? ಕರೆಕ್ಟ್ ಕಮ್ಯುನಿಕೇಟ್ ಮಾಡ್ತಿಲ್ಲ. ಕಮ್ಯುನಿಕೇಟ್ ಅನ್ನೋದು ಇಲ್ಲೂ ಇಲ್ಲ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರಾ, ಇಷ್ಟು ಜನ ಇದ್ದಾರೆ, ಯಾರ್ಯಾರು ಅಳ್ತಿದ್ದಾರೆ, ಯಾರ್ಯಾರು ಟೆನ್ಷನ್ ಅಲ್ಲಿ ಇದ್ದಾರೆ. ಕಸ್ಟಮರ್ ಕೇರ್ ವರ್ಕ್ ಆಗ್ತಿದ್ಯಾ? ಏನು ವರ್ಕ್ ಆಗ್ತಿಲ್ಲ ಸರ್, ಏನೇನು ವರ್ಕ್ ಆಗ್ತಿಲ್ಲ. ಜನ ಎಲ್ಲೋ ಜನ ಮರಳು ಜಾತ್ರೆ ಮರಳು, ಜನ ಇಲ್ಲಿ ಲಗೇಜ್ ಒಳಗಡೆ, ಲಗೇಜ್ ಹೊರಗಡೆ ಇದ್ರು, ಜನ ಒಳಗಡೆ, ಏನಂತ ಗೊತ್ತಾಗ್ತಾ ಇಲ್ಲ. ನಮ್ದು ಬ್ಯಾಂಗ್ಳೂರಿಂದ ಬಾಂಬೆಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಸರ್. ಇವತ್ ಸಂಜೆ 7 ಗಂಟೆಗೆ ಬಾಂಬೆ ಟು ಅಲ್ಮಾತಿ ಕಜಾಕಿಸ್ತಾನಿಗೆ ಫ್ಲೈಟ್ ಇತ್ತು. ನಾವು ನಿನ್ನೆನೆ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದೀವಿ. ಬಟ್ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದೇನೆ ಇಲ್ಲಿಗೆ ಬಂದ ಮೇಲೆ ಈಗ ಜಸ್ಟ್ ಒಂದ್ 5 ನಿಮಿಷ ಮುಂಚೆ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ. ದಿಕ್ಕು ತೋರ್ಸ್ದಂಗ್ ಆಗಿದೆ, ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬೇರೆ ವ್ಯವಸ್ಥೆ ಆಗುತ್ತೋ ಏನೋ. ಅಲ್ಲಿನ ಫ್ಲೈಟ್ ಕ್ಯಾನ್ಸಲ್ ಆದ್ರೆ ಈಗ ಸುಮ್ನೆ ವಾಪಸ್ ಹೋಗೋದೇ ಕಾಯಂ ಅಂತ ಅನಿಸ್ತಾ ಇದೆ. ಇವರು ತಿಂಗಳ ಮುಂಚೆ ಬುಕಿಂಗ್ ಮಾಡಿರೋದು, ಇವ್ರು ಕಮಿಟ್ ಆಗಿದ್ದಾರೆ, ಇವ್ರು ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಕಮಿಟ್ ಆಗಿದ್ದಾರೆ ಅಂತ ಹೇಳಿ. ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಿತ್ತ ಇವ್ರು ಏರ್ಲೈನ್ಸ್ ನವರು? ಕ್ಯಾನ್ಸಲ್ ಅಂತ ಹೇಳಿ ಇವ್ರು ಸುಮ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ನೋಡ್ರಿ. ಈಗ ಸಣ್ಣ ಮಗನ್ ಕರ್ಕೊಂಡ್ ಬಂದಿದೀನಿ, ಫ್ಯಾಮಿಲಿ ಇದೆ ಜೊತೆಲಿ, ಏನ್ ಮಾಡಿದ್ರೆ ನಾವು 3 ಜನ ಇದೀವಿ ಟೋಟಲ್. ನಾವು 17 ಮೆಂಬರ್ಸ್ ಇದೀವಿ. ನಾವು ದೆಹಲಿಗೆ ಹೋಗ್ತಾ ಇದೀವಿ. ನಾಳೆ ನಮ್ಗೆ ಮಧ್ಯಾಹ್ನ 1 ಗಂಟೆಗೆ US ವೀಸಾ VS ನಲ್ಲಿ ಬಯೋಮೆಟ್ರಿಕ್ ಇದೆ, ಮತ್ತೆ 15ಕ್ಕೆ ಕೌನ್ಸಿಲಿಂಗ್ ಇದೆ. ಇವತ್ತು ನಾವು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ 2 ವರ್ಷದಿಂದ ಟ್ರೈ ಮಾಡಿ ಇವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, US ಅಪಾಯಿಂಟ್ಮೆಂಟ್. ನಮ್ಮ ಅಲ್ಲಿಗೆ 4 ಜನ ಹೊರಟಿದೀವಿ US ವೀಸಾಕ್ಕೆ. ಇನ್ನು 1 ಗಂಟೆಗೆ ಆನ್ ಟೈಮಿಗೆ ಬರುತ್ತೆ ಅಂತ ಹೇಳಿ ಡಿಸ್ಪ್ಯಾಚ್ ಮಾಡ್ತಾವ್ರೆ. ಕೇಳಿದ್ರೆ ಯಾರು ಏನ್ ಹೇಳ್ತಾ ಇಲ್ಲ. ನಾವು ಅದಕ್ಕೇನೆ ಇಲ್ಲಿ ಡಿಸ್ಪ್ಯಾಚ್ ಅಲ್ಲಿ ನೋಡ್ಕೊಂಡು ನಿಂತಿದೀವಿ. ನಾವು ಪ್ರಿಕಾಷನರಿ ಅಕಸ್ಮಾತ್ ಇವ್ರದ್ದು ಇದಾಗ್ತಾ ಇರೋದ್ರಿಂದ ಮತ್ತೆ ರಾತ್ರಿ 4 ಗಂಟೆಗೆ ಆಕಾಶ ಏರ್ವೇಸ್ಗೂ ಬುಕ್ ಮಾಡಿದೀವಿ. ಅದು 35,000 ರೂಪಾಯಿ ಆಗಿದೆ 4 ಜನಕ್ಕೆ. ಈಗೇನಾದ್ರೂ ಈ ಫ್ಲೈಟ್ ಬಂತಂದ್ರೆ ನಮ್ಗೆ ಅದು 35,000 ಬರ್ಡನ್. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಇಂಡಿಗೋದವ್ರು ಕೊಡ್ತಾರೋ ಸರ್ಕಾರ ಕೊಡುತ್ತೋ? ಏನ್ ಮಾಡ್ತಾ ಇದೆ ಸರ್ಕಾರ? ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಏನ್ ಮಾಡ್ತಾ ಇದಾರೆ? 4 ದಿವಸದಿಂದ ಇಷ್ಟೊಂದು ಡಿಲೇ ಆದ್ರೆ ಜನದ ಬಗ್ಗೆ ಸ್ವಲ್ಪನೂ ಕೇರೆ ಇಲ್ವಲ್ಲ ಸರ್ಕಾರಕ್ಕೆ. ಹೋಗ್ಲಿ ಅವರು ಯಾವ್ಯಾವ ಎಮರ್ಜೆನ್ಸಿ ನೋಡ್ತಾ ಇದೀವಿ ನಾವು, ನಿಮ್ಮಿಂದ ಮಾಧ್ಯಮದಿಂದ ಸುಮಾರು ನೋಡ್ತಾ ಇದೀವಿ. ಏನೇನ್ ಎಮರ್ಜೆನ್ಸಿ ಇಟ್ಕೊಂಡ್ ಬಂದಿದ್ದಾರೆ ಗೊತ್ತಿಲ್ಲ. ಬರೀ ದುಡ್ಡು ವಾಪಸ್ ಕೊಟ್ಬಿಟ್ರೆ ಆಗೋಯ್ತಾ? ಆಯ್ತು, ನಾನು 10 ಲಕ್ಷ ಕೊಡ್ತೀನಿ, ನನಗೆ ವೀಸಾ ಕೊಡಿಸ್ಲಿ ಇವರು, US ವೀಸಾ ಕೊಡಿಸ್ಲಿ. ನನ್ನ ಮಗಳಲ್ಲಿ ಪ್ರೆಗ್ನೆನ್ಸಿ ಇದಾರೆ, 2 ಮಂತ್ಸ್ಗೆ ಡೆಲಿವರಿ ಇದೆ, ಡೆಲಿವರಿಗೋಸ್ಕರ ಹೊರಟಿದೀವಿ, ಕೊಡಿಸ್ಲಿ ವೀಸಾನ ಇವರು ನಾಳೆ ಇದಾದ್ರೆ. ಈ ಸರ್ಕಾರಕ್ಕೆ ಸ್ವಲ್ಪನೂ ಜನದ ಬಗ್ಗೆ ಸ್ವಲ್ಪನೂ ಕರುಣೆ ಇಲ್ವಾ? 2 ಸರ್ಕಾರನು ಕೇಳ್ತಾ ಇದ್ದೀನಿ ನಾನು, ಸ್ವಲ್ಪನೂ ಕರುಣೆ ಇಲ್ವಾ? ಈಗ 4 ದಿವಸದಿಂದ ಜನ ಎಷ್ಟೊಂದು ಇದ್ ಮಾಡ್ತಾರಲ್ಲ, ಅವ್ರಿಗೆ ಬೇರೆ ಏನಾದ್ರು ಅರೇಂಜ್ ಮಾಡಿ ಬೇರೆ ಇನ್ನೊಂದು ಫ್ಲೈಟ್ಗೆ ಇಂಡಿಗೋದರ್ದಿಂದ ಬೇರೆ ಎಕ್ಸ್ಟ್ರಾ ಕಟ್ಟಿಸ್ಕೊಳ್ಳಿ, ಇಂಡಿಗೋದರ್ದಿಂದ ಹಾಕ್ಸ್ಬಿಟ್ಟು ಬೇರೆ ಫ್ಲೈಟ್ಗೆ ಮಾಡ್ಕೊಡ್ಬೋದಲ್ವಾ, ಕಳಿಸ್ಕೊಡ್ಬೋದಲ್ವಾ ಜನನ? ಇವ್ರ ಸ್ವಂತದ್ದು ಇವ್ರಿಗೆ ಏನಾದ್ರು ಡಿಲೇ ಆದ್ರೆ ಇರ್ತಾರ? ಸಪ್ರೇಟ್ ಫ್ಲೈಟ್ ಅಲ್ಲಿ ಹೋಗ್ತಾರಲ್ಲ, ಅವ್ರು ಡಿಲೇ ಆದ್ರೆ ಅವ್ರಿಗೆ ಒಂದು 1 ಅವರ್ ಡಿಲೇ ಆದ್ರೆ ಎಷ್ಟು ಆಕ್ಷನ್ ಅಂತಾರೆ. ಜನದು ಅಷ್ಟೇ ತಾನೇ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯಂದು ಒಂದು ಎಮರ್ಜೆನ್ಸಿ ಜೀವನದಲ್ಲಿ 1 ಸತಿನೋ 2 ಸತಿನೋ ಫ್ಲೈಟ್ ಹತ್ತರ ಇರ್ತಾರೆ. ನಾವು ಫಸ್ಟ್ ಟೈಮ್ ಹತ್ತಾ ಇರೋದು, ಫಸ್ಟ್ ಟೈಮ್ ವೀಸಾಕ್ ಹೋಗ್ತಾ ಇರೋದು. ಇದರಿಂದ ತುಂಬಾ ತೊಂದರೆ ಆಗ್ತಾ ಐತೆ. ಇಂಡಿಗೋದವ್ರ ಜೊತೆಗೆ ಸೇರಿ ನಾವು ಸರ್ಕಾರನು ಸಹ ಬ್ಲೇಮ್ ಮಾಡ್ತಾ ಇದ್ವಿ. ಕೆಲ ಕಾರಣ ಸರ್ಕಾರನೇ. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗಂಟೆಗೂ ಏನು ಪ್ರಯಾಣಿಕರ ಪರದಾಟ ಹೆಚ್ಚಾಗ್ತಿತ್ತು. ಆದ್ರೆ ವಿಮಾನ ಹಾರಾಟ ಹೆಚ್ಚಾದಂತೆ ಪ್ರಯಾಣಿಕರ ಸಂಖ್ಯೆ ಮತ್ತೆ ಪರದಾಟವು ಕಡಿಮೆ ಆಯಿತು. ಹೀಗಾಗಿ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು 5ನೇ ದಿನ ಮಿಶ್ರ ಪ್ರತಿಕ್ರಿಯೆ ಉಂಟಾಗಿದಂತೂ ಸತ್ಯ.